ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ. ನಾವು ಇಂದು ಶಿವರಾತ್ರಿ ಬಗ್ಗೆ ಅಂದರೆ ಮಹಾಶಿವರಾತ್ರಿ ಮಾಧ್ವ ಸಂಪ್ರದಾಯ ದೃಷ್ಟಿಕೋನದಲ್ಲಿ ಹೇಗೆ ಆಚರಿಸಬೇಕು ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನಾವು ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸುತ್ತೇವೆ. ಅದರಲ್ಲಿ ಮಹಾಶಿವರಾತ್ರಿ ಕೂಡ ಒಂದು ಪ್ರಮುಖ ಹಬ್ಬವಾಗಿದೆ. ಸಾಮಾನ್ಯವಾಗಿ ಈ ದಿನ ಶಿವನ ಆರಾಧನೆ ಮಾಡುತ್ತಾರೆ. ಭಕ್ತರು ಉಪವಾಸ ಮಾಡುತ್ತಾರೆ, ರಾತ್ರಿ ಜಾಗರಣೆ ಮಾಡುತ್ತಾರೆ. ಆದರೆ ನಮ್ಮ ಮಧ್ವ ಸಂಪ್ರದಾಯದಲ್ಲಿ ಈ ಹಬ್ಬವನ್ನು ಹೇಗೆ ಮಾಡಬೇಕು, ಎಷ್ಟು ಮಹತ್ವ ಇದಕ್ಕೆ ಕೊಡಬೇಕು ಎಂಬ ಪ್ರಶ್ನೆ ಬಂದರೆ ಅದನ್ನು ಶಾಸ್ತ್ರದ ಪ್ರಕಾರ ನಾವು ನೋಡಬೇಕು. ಹೆಚ್ಚಿನ ಮಂದಿ ಶಿವನನ್ನು ಪರಬ್ರಹ್ಮನೆಂದು ಭಾವಿಸಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಆದರೆ ಶ್ರೀ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳುತ್ತಾರೆ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಈ ತತ್ವದ ಪ್ರಕಾರ ಪರಮಾತ್ಮನಾದ ಪರಬ್ರಹ್ಮನಿಂದ ಬೇರೆಯಾಗಿಯೇ ಯಾರನ್ನು ಪೂಜಿಸುವುದು ಮಾಧ್ವ ದರ್ಶನಕ್ಕೆ ಅನುಕೂಲವಲ್ಲ. ಅದೇ ಸಮಯದಲ್ಲಿ ಶಿವನು ಪರಮ ವೈಷ್ಣವನೆಂದು ವಿಷ್ಣುವಿನ ಪ್ರಿಯ ಭಕ್ತನೆಂದು ಗ್ರಹಿಸಬೇಕು. ಅಂದರೆ ಶಿವನನ್ನು ವಿಶೇಷ ವೈಷ್ಣವ ಭಕ್ತನೆಂದೇ ನಾವು ಗೌರವಿಸಬೇಕು. ಆದರೆ ಪರಬ್ರಹ್ಮನಂತೆ ಆರಾಧನೆ ಮಾಡಬಾರದು. ಮಹಾಶಿವರಾತ್ರಿ ದಿನ ನಾವು ಏನು ಮಾಡಬೇಕು? ಈ ದಿನ ನಮ್ಮ ಮನದೇವರನ್ನು ಪೂಜೆ ಮಾಡುವುದು ಮುಖ್ಯ. ಶ್ರೀಮನ್ನಾರಾಯಣನಿಗೆ ಪೂಜೆ, ಅಭಿಷೇಕ, ನೈವೇದ್ಯ, ಮಂಗಳಾರತಿ ಇವೆಲ್ಲ ಮಾಡಬಹುದು. ವಿಷ್ಣು ಸಹಸ್ರನಾಮ ಪಠಣ, ವಾದಿರಾಜರ ಸ್ತೋತ್ರ, ದೇವರ ನಾಮ ಸ್ಮರಣೆ ಮಾಡುವುದು ಶ್ರೇಷ್ಠ. ನಾವು ಹರಿಹರ ಭೇದ ಭಾವ ತ್ಯಜಿಸಿ ವೈಷ್ಣವ ಪರಂಪರೆಯಂತೆ ಶಿವನನ್ನು ಪೂಜಿಸಬಹುದು. ಶಿವನಿಗೆ ನಾರಾಯಣನ ಸ್ಮರಣೆಯೊಂದಿಗೆ ಅಭಿಷೇಕ ಮಾಡಬಹುದು. ಉದಾಹರಣೆಗೆ ರುದ್ರಾಂತರ್ಗದ ಭಾರತೀ ರಮಣ, ಮುಖ್ಯ ಪ್ರಾಣಾಂತರ್ಗದ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ ಎಂಬುದರೊಂದಿಗೆ ನಾವು ಅರ್ಚಿಸಬಹುದು, ಪೂಜೆ ಮಾಡಬಹುದು, ಪುಷ್ಪಾರ್ಚನೆ ಮಾಡಬಹುದು ಇತ್ಯಾದಿಗಳೆಲ್ಲ ನಾವು ಮಾಡಬೇಕು. ಉಪವಾಸ ಬೇಡ, ಸಾತ್ವಿಕ ಆಹಾರ ಸೇವನೆ ಮಾಡಬಹುದು. ಅಂದರೆ ಮಧ್ವ ಪರಂಪರೆಯಲ್ಲಿ ಕಠಿಣ ಉಪವಾಸವಿಲ್ಲ. ತೊಗರಿಬೇಳೆ ಪಾಯಸ, ಹೋಳಿಗೆ, ಹಪ್ಪಳ ಇತ್ಯಾದಿ ಸಾತ್ವಿಕ ಆಹಾರ ಸೇವನೆ ಮಾಡಬಹುದು. ರಾತ್ರಿ ಜಾಗರಣೆ ಮಾಡಬಹುದಾ ಅಂತ ಪ್ರಶ್ನೆ ಇದೆ. ಹೌದು, ಆದರೆ ವಿಷ್ಣು ಸ್ಮರಣೆಯೊಂದಿಗೆ ಮಾಡಬೇಕು. ರಾಮಾಯಣ, ಮಹಾಭಾರತ ಪಾರಾಯಣ, ಭಾಗವತ ಶ್ರವಣ ಮಾಡುವುದು ಇವೆಲ್ಲ ತುಂಬ ಒಳ್ಳೆಯದು. ಶಿವನ ಪುರಾಣ ಕೇಳುವ ಬದಲು ವಿಷ್ಣು ಕಥೆಗಳ ನಾವು ಪಾರಾಯಣ ಮಾಡಿ ಶ್ರವಣ ಮಾಡಿ ಮಾಡೋದು ತುಂಬ ಶ್ರೇಯಸ್ಕರವಾಗಿದೆ. ಮಾಧ್ವರಿಗಾಗಿ ಮಹತ್ವದ ಪಾಠ ಏನಂದರೆ ಶಿವನನ್ನು ಪರಮ ವೈಷ್ಣವನೆಂದು ನಾವು ಗೌರವಿಸಬೇಕು. ವಿಷ್ಣು ಭಜನೆ ಪ್ರಾಮುಖ್ಯತೆ ನೀಡಬೇಕು. ನಮ್ಮ ಪೂಜೆ ಉಪಾಸನೆ ಶ್ರೀಮನ್ನಾರಾಯಣನಿಗಾಗಿ ಇರಬೇಕು. ಅದು ನಮಗೆ ತುಂಬ ಮುಖ್ಯವಾದದ್ದು. ನೀವು ಈ ಮಾಹಿತಿಯನ್ನು ಒಪ್ಪಿಕೊಂಡಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಮ್ಮ ಮಾಧ್ವ ಪರಂಪರೆಯ ಸುಧಾ ತತ್ವಗಳನ್ನು ಅರಿತುಕೊಳ್ಳಲು ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.